ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅನುಷಾ ಅಡಿಗ. ಈ ಬೇಸಿಗೆಯಲ್ಲಿ ನಾವು ಬಿಸಿ ಪಾನೀಯಗಳಾದ ಟೀ, ಕಾಫಿ, ಹಾಲಿಗಿಂತ ಹೆಚ್ಚಾಗಿ ತಂಪು ಪಾನೀಯಗಳಾದ ಮಜ್ಜಿಗೆ, ಎಳನೀರು ಹಾಗೆ ಫ್ರೂಟ್ ಜ್ಯೂಸಸ್ ಅನ್ನ ಜಾಸ್ತಿ ಇಷ್ಟಪಡ್ತೇವೆ. ಇದನ್ನ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿರುವ ಉಷ್ಣಾಂಶ ಕಡಿಮೆಯಾಗಿ ದೇಹ ತಂಪಾಗುತ್ತೆ. ಈ ವಿಡಿಯೋದಲ್ಲಿ ನಾನು ಎಳ್ನೀರ ಬಗ್ಗೆ ಕೆಲವು ಮಾಹಿತಿಗಳನ್ನ ಕೊಡ್ತೇನೆ. ಎಳ್ನೀರನ್ನ ನಾವು ಯಾವ ಟೈಮ್ ಅಲ್ಲಿ ಕುಡಿಬೇಕು? ಬೆಳಿಗ್ಗೆ 10 ಗಂಟೆ ನಂತರ ಸಂಜೆ 6 ಗಂಟೆ ಒಳಗೆ ಯಾವಾಗ್ಲಾದ್ರೂ ಕುಡಿಬಹುದು. ಕುಡಿಯುವ 1 ಗಂಟೆ ಮೊದಲು ಹಾಗೆ ನಂತರದಲ್ಲಿ ನೀವು ಯಾವುದೇ ಆಹಾರವನ್ನು ಸ್ವೀಕರಿಸಬಾರ್ದು. ಇನ್ನು ಇದರಿಂದ ಏನೇನು ಲಾಭಗಳಿವೆ ಅಂತ ನೋಡೋಣ. ಮೊದಲನೇದಾಗಿ ಇದರಲ್ಲಿ 95% ಅಷ್ಟು ನೀರಿನ ಅಂಶ ಇರುತ್ತೆ. ಹಾಗಾಗಿ ನಮ್ಮ ದೇಹದ ಹೈಡ್ರೇಷನ್ ನ ಮೇಂಟೈನ್ ಮಾಡುತ್ತೆ. ಕಿಡ್ನಿ ಮುಖಾಂತರ ನಮ್ಮ ದೇಹದಲ್ಲಿರುವ ಬೇಡದ ಕಲ್ಮಶಗಳನ್ನೆಲ್ಲ ಇದು ಹೊರಹಾಕುತ್ತೆ. ಸಣ್ಣ ಸೈಜ್ ನ ಕಿಡ್ನಿ ಸ್ಟೋನ್ ಕೂಡ ಮೂತ್ರದ ಮೂಲಕ ಹೊರ ಹೋಗುತ್ತೆ. ಪೊಟ್ಯಾಷಿಯಂ ಅಂಶ ಹೆಚ್ಚಾಗಿ ಇರುವುದರಿಂದ ಹಾರ್ಟ್ ಪಂಪ್ ಕೂಡ ಕರೆಕ್ಟ್ ಆಗಿ ಆಗುತ್ತೆ. ಇನ್ನು BP ಹೈ ಇದ್ರೆ ಅದು ನಾರ್ಮಲ್ಗೆ ಬರುತ್ತೆ. ಇದರಲ್ಲಿರುವ ಎಂಜೈಮ್ಗಳು ನಮ್ಮ ಹಸಿವನ್ನು ಹೆಚ್ಚಿಸುತ್ತದೆ. ಹಾಗೆ ತಿಂದ ಆಹಾರ ಕೂಡ ಜೀರ್ಣ ಆಗುತ್ತೆ. ದಿನಕ್ಕೆ 1 ಲೋಟ ಎಳ್ನೀರು ಕುಡಿಯೋದ್ರಿಂದ ನಮ್ಮ ಚರ್ಮ ಕಾಂತಿಯುತವಾಗಿ ಹೊಳೆಯುತ್ತೆ. ಇದರಲ್ಲಿರುವ ಪೊಟ್ಯಾಷಿಯಂ, ಕ್ಯಾಲ್ಸಿಯಂ ಹಾಗೆ ಹಲವು ಖನಿಜಾಂಶಗಳು ದೇಹವನ್ನು ಸಮತೋಲನದಲ್ಲಿರಿಸುತ್ತೆ ಹಾಗೆ ಉಲ್ಲಾಸಭರಿತವಾಗಿರಿಸುತ್ತೆ. ಇದರಲ್ಲಿರುವ ವಿಟಮಿನ್ ಸಿ ಹಾಗೂ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ನಮ್ಮ ದೇಹದ ಇಮ್ಯುನಿಟಿಯನ್ನ ಜಾಸ್ತಿ ಮಾಡುತ್ತೆ. ಬೇಸಿಗೆಯಲ್ಲಿ ಉಂಟಾಗುವ ಬಾಯಿ ಹುಣ್ಣು, ಪಾದದ ಉರಿ, ಹುಳಿತೇಗು, ಅತಿಯಾದ ಬಾಯಾರಿಕೆ ಹೀಗೆ ಹಲವು ಪಿತ್ತ ಸಂಬಂಧಿ ತೊಂದರೆಗಳನ್ನ ನಿವಾರಿಸುತ್ತೆ. ಇದರಲ್ಲಿ 5 ರಿಂದ 6% ಶುಗರ್ ಕಂಟೆಂಟ್ ಇರೋದ್ರಿಂದ ಡಯಾಬಿಟಿಸ್ ಪೇಷಂಟ್ ಇದನ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ನಮ್ಮ ಆಯುರ್ವೇದದಲ್ಲಿ ಕೂಡ ಎಳನೀರಿನ ಲಾಭಗಳನ್ನು ಈ ರೀತಿ ಹೇಳಿರ್ತಾರೆ. ತಸ್ಯೋದಕಂ ಹಿಮಂ ಸ್ನಿಗ್ಧಂ ಮಧುರಂ ಭಕ್ತಿಶೋಧನಂ ದೀಪನಂ ಶುಕ್ರಲಂ ವದ್ಯಂ ಲಘು ಧೃದ್ದಾಹ ಪಿತ್ತನುತ್. ಎಳ್ನೀರು ಕುಡಿಯೋದ್ರಿಂದ ಎಷ್ಟೆಲ್ಲ ಲಾಭಗಳಿವೆ ಅಂತ ನೋಡಿದ್ರಲ್ಲ. ಹಾಗಾಗಿ ನೀವು ಈ ಬೇಸಿಗೆಯಲ್ಲಿ ಪ್ರತಿದಿನ 1 ಗ್ಲಾಸು ಎಳ್ನೀರು ಕುಡಿಯಿರಿ. ಹಾಗೆ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಥ್ಯಾಂಕ್ ಯು.